ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರಿ. ಸಮ್ಮರ್ ಸ್ಟೋರಿ ಟೈಮ್ಗೆ ಎಲ್ಲರಿಗೂ ಸ್ವಾಗತ. ಮಕ್ಕಳೇ, ಇಂದು ನಾನು ಅಕ್ಬರ್ ಮತ್ತು ಬೀರ್ಬಲ್ಲಿನ ಅನೇಕ ಕಥೆಗಳಲ್ಲಿ ಇವತ್ತು ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಹೆಸರು ಹಸಿರು ಕುದುರೆ. ಕಥೆಯನ್ನು ಪ್ರಾರಂಭ ಮಾಡೋಣ. ಸರಿ. ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಉದ್ಯಾನವನದಲ್ಲಿ ಸುತ್ತಾಡಲು ಹೊರಟರು. ಅಕ್ಬರ್ ಕುದುರೆಯ ಮೇಲೆ ಕುಳಿತಿದ್ದರು. ಬೀರ್ಬಲ್ ಕುದುರೆಯ ಲಗಾಮನ್ನು ಹಿಡಿದುಕೊಂಡು ನಡೀತಾ ಇದ್ದರು. ಉದ್ಯಾನವನದಲ್ಲಿ ಸುತ್ತಮುತ್ತ ಎತ್ತ ನೋಡಿದರು. ಅತ್ತ ಹಸಿರೇ ಹಸಿರು ತುಂಬಿತ್ತು. ಇದನ್ನು ನೋಡಿ ಅಕ್ಬರನಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಸಂತೋಷದಲ್ಲಿ ಬೀರ್ಬಲ್ಗೆ ಹೇಳ್ತಾರೆ, ಬೀರ್ಬಲ್, ಈ ಹಸಿರು ತೋಟದಲ್ಲಿ ಹಸಿರು ಕುದುರೆಯ ಮೇಲೆ ಸುತ್ತಾಡಿದರೆ ಹೇಗಿರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಬೀರ್ಬಲ್ಗೆ ಈ ಪ್ರಶ್ನೆಯನ್ನು ಕೇಳಿ ದಂಗಾಯಿತು. ಹಸಿರು ಕುದುರೆ ಅಂತೂ ಇರದೇ ಇಲ್ವಲ್ಲ. ರಾಜರು ಈ ಪ್ರಶ್ನೆ ನನಗೆ ಕೇಳ್ತಾ ಇದ್ದಾರೆ. ಒಂದು ವೇಳೆ ನಾನು ಮಹಾರಾಜರಿಗೆ ವಿರುದ್ಧವಾದ ಉತ್ತರ ಕೊಟ್ಟರೆ ಮಹಾರಾಜರಿಗೆ ಸಿಟ್ಟು ಬರುತ್ತೆ ಅಂತ ಯೋಚನೆ ಮಾಡಿ ಬೀರ್ಬಲ್ ಹೇಳ್ತಾರೆ, ಹೌದು ಮಹಾರಾಜರೇ, ಹಸಿರು ಕುದುರೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಉತ್ತರ ಕೊಡ್ತಾರೆ. ಆಗ ಅಕ್ಬರ್ ಏನು ಮಾಡ್ತಾರೆ, ಬೀರ್ಬಲ್ಗೆ ಹೇಳ್ತಾರೆ, ಹಾಗಾದರೆ ನೀನು ನನಗೆ ಹಸಿರು ಕುದುರೆಯನ್ನು ತಂದುಕೊಡು. ನಿನ್ನಿಂದ ಒಂದು ವೇಳೆ ಹಸಿರು ಕುದುರೆ ತರಲು ಸಾಧ್ಯವಾಗದೇ ಇದ್ದರೆ ನಾಳೆಯಿಂದ ನೀನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಅಂತ ಹೇಳಿಬಿಡ್ತಾರೆ. ಈಗ ಬೀರ್ಬಲ್ ಏನಾಗುತ್ತೆ, ಇದು ಒಳ್ಳೆ ಕಷ್ಟ ಆಯ್ತಲ್ಲಪ್ಪ, ಸರಿ ನೋಡೋಣ ಅಂತ, ಆಯಿತು ಮಹಾರಾಜರೇ ಅಂತ ಒಪ್ಕೊಳ್ತಾರೆ. ಮರುದಿನ ಅಕ್ಬರನ ಆಸ್ಥಾನದಲ್ಲಿ ಬೀರ್ಬಲ್ ಬರ್ತಾರೆ. ಮಹಾರಾಜರಿಗೆ ಜಯವಾಗಲಿ ಅಂತ ಹೇಳಿ ಬೀರ್ಬಲ್ ಅಕ್ಬರನಿಗೆ ಕೇಳ್ತಾರೆ, ಮಹಾರಾಜರೇ, ನಾನು ನಿಮಗೆ ಹಸಿರು ಕುದುರೆಯನ್ನು ಖಂಡಿತ ತಂದುಕೊಡ್ತೀನಿ. ಅದಕ್ಕಾಗಿ ನೀವು ನನಗೆ 7 ದಿನಗಳ ಅವಕಾಶ ಕೊಡಬೇಕು ಅಂತ ಕೇಳ್ತಾನೆ. ಆಗ ಅಕ್ಬರ್ ಹೇಳ್ತಾರೆ, ಆಯಿತು, ಪರ್ಮಿಷನ್ ಕೊಟ್ಟಿದ್ದೀನಿ, ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಬೀರ್ಬಲ್ ಸಂತೋಷದಿಂದ ಮನೆಗೆ ಬರ್ತಾರೆ. 7 ದಿನಗಳ ತನಕ ತನ್ನ ಪರಿವಾರದ ಜೊತೆಯಲ್ಲಿ ಆ ಊರು ಈ ಊರು ಆ ಕಡೆ ಈ ಕಡೆ ಅಂತ ಚೆನ್ನಾಗಿ ಸುತ್ತಾಡಿಕೊಂಡು ಆರಾಮಾಗಿ ಮಜವಾಗಿ ಕಳೀತಾರೆ. 7 ದಿನಗಳು ಕಳೆದ ನಂತರ ಬೀರ್ಬಲ್ ಅಕ್ಬರನ ಆಸ್ಥಾನಕ್ಕೆ ಬರ್ತಾರೆ. ಮಹಾರಾಜರಿಗೆ ಜಯವಾಗಲಿ ಅಂತ ಒಳಗೆ ಬರ್ತಾರೆ. ಅಕ್ಬರ್ ಕೇಳ್ತಾರೆ, ಬೀರ್ಬಲ್, ಹಸಿರು ಕುದುರೆಯನ್ನು ತಂದಿಯಾ? ಅದಕ್ಕೆ ಬೀರ್ಬಲ್ ಹೇಳ್ತಾರೆ, ಮಹಾರಾಜರೇ, ಹಸಿರು ಕುದುರೆ ಖಂಡಿತ ಸಿಕ್ಕಿದೆ. ಅದು ಅದರ ಮಾಲೀಕನ ಹತ್ತಿರ ಇದೆ ಅಂತ ಹೇಳ್ತಾರೆ. ಬೀರ್ಬಲ್ ಕೇಳ್ತಾರೆ, ಮಾಲೀಕನ ಹತ್ತಿರ ಯಾಕೆ ಬಿಟ್ಟು ಬಂದೆ, ಕರೆದುಕೊಂಡು ಬರಬೇಕಾಗಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಬೀರ್ಬಲ್ ಹೇಳ್ತಾರೆ, ಮಹಾರಾಜರೇ, ಹಸಿರು ಕುದುರೆ ಅಂದರೆ ವಿಶೇಷವಾದ ಕುದುರೆ ತಾನೇ. ಆದ್ದರಿಂದ ಆ ಕುದುರೆಯ ಮಾಲೀಕ 2 ಷರತ್ತುಗಳನ್ನು ಇಟ್ಟಿದ್ದಾನೆ. ಆ 2 ಷರತ್ತುಗಳನ್ನು ಪಾಲಿಸಿದರೆ ಅವನು ಖಂಡಿತ ಕುದುರೆಯನ್ನು ಕೊಡ್ತಾನಂತೆ. ಅದಕ್ಕೆ ಅಕ್ಬರ್ ಹೇಳ್ತಾರೆ, 2 ಷರತ್ತುಗಳ, ಯಾವುದು ಆ ಷರತ್ತುಗಳು ಅಂತ ಕೇಳ್ತಾರೆ. ಬೀರ್ಬಲ್ ಹೇಳ್ತಾರೆ, ಮಹಾರಾಜರೇ, ಮೊದಲನೇ ಷರತ್ತು ಏನು ಅಂದರೆ ಕುದುರೆ ವಿಶೇಷವಾದ್ದರಿಂದ ಆ ಕುದುರೆಯನ್ನು ತರಲು ಮಹಾರಾಜರೇ ಸ್ವತಃ ಹೋಗಬೇಕಂತೆ. ಇದನ್ನು ಕೇಳಿ ಅಕ್ಬರ್ ಹೇಳ್ತಾರೆ, ಅಷ್ಟೇನಾ, ಬಹಳ ಸುಲಭವಾದ ಷರತ್ತು. ಸರಿ, ಆಯಿತು, 2ನೇ ಷರತ್ತು ಏನು ಅಂತ ಕೇಳ್ತಾರೆ. ಅದಕ್ಕೆ ಬೀರ್ಬಲ್ ಹೇಳ್ತಾರೆ, ಮಹಾರಾಜರೇ, ಆ ಹಸಿರು ಕುದುರೆಯ ಮಾಲೀಕನ 2ನೇ ಷರತ್ತು ಏನೆಂದರೆ ವಾರದ 7 ದಿನಗಳನ್ನು ಬಿಟ್ಟು ಬೇರೆ ಯಾವ ದಿನ ಬೇಕಾದರೂ ನೀವು ಹೋಗಿ ಆ ಕುದುರೆಯನ್ನು ತರಬಹುದಂತೆ ಅಂತ ಹೇಳ್ತಾನೆ. ಅಕ್ಬರನಿಗೆ
ಈ ಎರಡನೇ ಷರತ್ತು ಅರ್ಥವಾಗಲಿಲ್ಲ. ಅವ್ರು ಮತ್ತೆ ಕೇಳ್ತಾರೆ, ಎಲ್ಲೆಲ್ಲಿ ಹೇಳು, ಮತ್ತೆ ಇನ್ನೊಂದು ಸರಿ ಹೇಳು, ಆ ಎರಡನೇ ಷರತ್ತು ಏನು ಅಂತ. ಬೀರ್ಬಲ್ ಹೇಳ್ತಾನೆ, ಮಹಾರಾಜರೇ, ಹಸಿರು ಕುದುರೆಯ ಮಾಲೀಕನ ಎರಡನೇ ಷರತ್ತು ಏನೆಂದರೆ, ವಾರದ 7 ದಿನಗಳನ್ನು ಬಿಟ್ಟು ಬೇರೆ ಯಾವ ದಿನ ಬೇಕಾದರೂ ನೀವು ಹೋಗಿ ಆ ಕುದುರೆಯನ್ನು ತರಬಹುದಂತೆ ಅಂತ ಹೇಳ್ತಾನೆ. ಈಗ ಅಕ್ಬರನಿಗೆ ಅರ್ಥವಾಯಿತು ಷರತ್ತು ಏನು ಅಂತ. ಆಗ ಅವ್ರಿಗೆ ಜೋರಾಗಿ ನಗು ಬಂದ್ಬಿಡುತ್ತೆ. ಬೀರ್ಬಲ್ ಎಷ್ಟು ಬುದ್ಧಿವಂತ, ನಾನು ಅವನಿಗೆ ಎಷ್ಟೋ ಪ್ರಶ್ನೆಯನ್ನು ಕೇಳ್ತೀನಿ, ಅರ್ಥವಾದ ಪ್ರಶ್ನೆ, ಅರ್ಥವಿಲ್ಲದ ಪ್ರಶ್ನೆ ಕೇಳಿದ್ರೂ ಬೀರ್ಬಲ್ ಅದಕ್ಕೆ ತಕ್ಕ ಉತ್ತರನ ಹೇಳ್ತಾನಲ್ಲ ಅಂತಂದ್ಬಿಟ್ಟು ಅವ್ರಿಗೆ ತುಂಬ ಸಂತೋಷ ಆಗಿ ಬೀರ್ಬಲ್ಗೆ ಅವರು ಒಳ್ಳೆಯ ಬಹುಮಾನವನ್ನು ಕೊಡ್ತಾರೆ. ಧನ್ಯವಾದ.